ಅಪ್ಪಳಿಸು ಬಯಕೆಗಳ ಉಪ್ಪರಿಸು ಜೀವನವ. ಇದು ಇಂದಿನ ಕಬೀರ ವಾಣಿಯ ಶೀರ್ಷಿಕೆ. ಕಬೀರ್ ಸೋ ಧನ್ ಸಂಚಿಯೇ ಜೋ ಆಗೆ ಕೋ ಹೋಯ್, ಸಿ ಚಡಾವೆ ಗಾಠರಿ ಜಾತ್ನ ದೇಖ್ ಕೋಯ್. ಆಸೆ ಎಂಬುದು ಮರೀಚಿಕೆ. ರಾಮಾಯಣದಲ್ಲಿ ಸೀತಾಮಾತೆ ಮೋಸ ಹೋದ ಮಾಯಾ ಜಿಂಕೆ ಇದ್ದಂತೆ. ಆಶಾಪಾಶಕ್ಕೆ ಕೊರಳೊಡ್ಡಿದವರು ಜೀವನದಲ್ಲಿ ಸಂಕಷ್ಟಗಳಿಗೆ ಸಿಲುಕಿದ ಸಾಕಷ್ಟು ಉದಾಹರಣೆಗಳಿವೆ. ಅತಿ ಆಸೆ ಗತಿಗೇಡು ಎಂಬಂತೆ ಆಸೆ ಎಂಬ ಹುಚ್ಚು ಕುದುರೆಯ ಬೆನ್ನು ಹತ್ತಿ ಕೊನೆಗೆ ಅದರ ಕಾಲು ತುಳಿತಕ್ಕೆ ಸಿಲುಕಿ ಅಥವಾ ಪ್ರಪಾತಕ್ಕೆ ಬೀಳುವರ ಸಂಖ್ಯೆ ಏರುತ್ತಲೇ ಹೋಗ್ತದೆ. ಆಸೆ ಎಂಬುದು ಸಮುದ್ರದಲ್ಲಿ ಏಳುವ ತೆರೆಗಳಿದ್ದಂತೆ ಎಂಬುದು ಪ್ರಾಜ್ಞರ ನುಡಿ. ದೈತ್ಯಾಕಾರದ ತೆರೆಗಳ ಹೊಡೆತಕ್ಕೆ ನಾವೇ ಮುಳುಗುವ ಥರ ಆಸೆ ಎಂಬ ತೆರೆಯ ಪ್ರಹಾರಕ್ಕೆ ಬದುಕು ತತ್ತರಿಸಿ ಹೋದಿತು. ಇದರಿಂದ ಮನಃಶಾಂತಿ ಕಳೆದುಕೊಳ್ಳುವ ಮನುಷ್ಯ ಅನಾರೋಗ್ಯಕ್ಕೆ ತುತ್ತಾಗುವ ಸಂದರ್ಭವೂ ಬಂದಿತು. ಸಂಸಾರದ ಮೋಹ ಮಾಯೆಗಳನ್ನೆಲ್ಲ ತ್ಯಜಿಸಲು ನಿಶ್ಚಯಿಸಿ ಹಿಮಾಲಯ ಪರ್ವತದಲ್ಲಿ ತಪಸ್ಸಿಗೆ ಕುಳಿತರೂ ಮನದ ಆಸೆ ಬಿಡದೆ ಕಾಡಿತು. ಗಾಣದ ಎತ್ತಿಗೆ ಹಗ್ಗ ಕಟ್ಟಿದರೂ ಸಹ ಅದು ಸಣ್ಣ ಜಾಗೆಯಲ್ಲಿಯೇ ಸುತ್ತುವಂತೆ ಮನುಷ್ಯನ ಮನಸ್ಸು ಒಂದೆಡೆ ಕಟ್ಟಿ ಹಾಕಲು ಪ್ರಯತ್ನ ನಡೆಸಿದರೂ ಅದು ಗಿರಿಕೆ ಹೊಡೆಯುತ್ತಲೇ ಇರುವುದು ವಿಪರ್ಯಾಸದ ಸಂಗತಿ. ಈ ಹಿನ್ನೆಲೆಯೊಳಗೆ ಸಂತ ಕಬೀರರು ಪುಣ್ಯಧನ ಸಂಚಯಿಸು ಮುಂದಿನ ಪಯಣದ ದಾರಿಗೆಲ್ಲ, ಪುಣ್ಯಧನ ಸಂಚಯಿಸು ಮುಂದಿನ ಪಯಣದ ದಾರಿಗೆಲ್ಲ, ಸಿರಿಗಂಟು ತಲೆಯಲ್ಲಿ ಹೊತ್ತು ಸಾಗಿದವರ ಯಾರೂ ನೋಡಿಲ್ಲ, ಸಾಗಿದವರ ಯಾರೂ ನೋಡಿಲ್ಲ ಎಂದು ಹೇಳಿದ್ದಾರೆ. ಸಮುದ್ರದ ತೆರೆಗಳಿಗೆ ಕೊನೆಯಲ್ಲಿ ಒಂದರ ಹಿಂದೆ ಮತ್ತೊಂದು ಸದಾ ಬರ್ತಾನೇ ಇರ್ತದೆ. ಅದೇ ರೀತಿ ಒಂದು ಆಸೆ ತೀರಿಸಿದರೆ ಅಲ್ಲಿಗೆ ಮುಗಿದು ಹೋಯಿತು ಎಂದಲ್ಲ, ಅದು ಬೇರೊಂದು ರೂಪದಲ್ಲಿ ಧುತ್ತೆಂದು ಎದುರಿಗೆ ನಿಲ್ತದೆ. ಹಾಗಾಗಿ ಆಸೆ ಎಂಬ ಮರೀಚಿಕೆಯನ್ನು ಬೆನ್ನು ಹತ್ತದೆ ಸಂತೃಪ್ತಿ ಎಂಬ ಉದಾತ್ತ ಭಾವದೊಂದಿಗೆ ಬದುಕಲು ಕಲಿತರೆ ಆಶಾ ಮೃಗವನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇದೆ. ಆದರೆ ಇದಕ್ಕೆ ಸತತವಾದ ಸಾಧನೆ ಮತ್ತು ಬದ್ಧತೆ ಅಗತ್ಯ ಎಂಬ ಸತ್ಯವನ್ನು ಮಾತ್ರ ಮರೆಯುವ ಹಾಗಿಲ್ಲ. ಕಬೀರ್ ಹೇಳ್ತಾರೆ, ಪರಲೋಕದಲ್ಲಿ ಸಾಥ್ ನೀಡುವ ಸಂಪತ್ತು ಅಂದರೆ ಅದು ಪುಣ್ಯ ಮಾತ್ರ. ಅದನ್ನು ಸಂಚಯ ಮಾಡ್ತಾ ಹೋಗು. ಈ ಪುಣ್ಯದ ಗಂಟು ನಿಮ್ಮ ಬದುಕಿನ ಪಯಣಕ್ಕೆ ಬುತ್ತಿಯಾದೀತು. ಏಕೆಂದರೆ ಧನರಾಶಿಯ ಗಂಟನ್ನು ಹೊತ್ತು ಈ ಲೋಕದಿಂದ ಎದ್ದು ಹೋದವರನ್ನು ನಾನಂತೂ ನೋಡಿಲ್ಲ. ಎಂಥ ಉದಾತ್ತ ವಿಚಾರ ಕಬೀರದು. ಲೌಕಿಕ ಧನ ಒಂದಿಲ್ಲೊಂದು ದಿನ ನಾಶವಾದೀತು. ಇಹಲೋಕ ಬಿಟ್ಟು ಪರಲೋಕದತ್ತ ಪ್ರಸ್ಥಾನ ಮಾಡುವಾಗಲಂತೂ ಅದನ್ನು ಇಲ್ಲಿಯೇ ಬಿಟ್ಟು ಹೋಗಬೇಕು. ಹಾಗಾಗಿ ಜಗತ್ತನ್ನೇ ಗೆದ್ದ ಅಲೆಕ್ಸಾಂಡರ್ ಚಕ್ರವರ್ತಿ, ನಾನು ಸತ್ತ ನಂತರ ನನ್ನ ಎರಡೂ ಕೈಗಳನ್ನು ಗೋರಿಯ ಹೊರಗಿಟ್ಟು ಸಂಸ್ಕಾರ ಮಾಡಿ, ಯಾಕೆಂದರೆ ಜಗತ್ತಿಗೆ ಗೊತ್ತಾಗಲಿ ವಿಶ್ವ ವಿಜೇತ ದೊರೆ ಬರಿಗೈಯಲ್ಲೇ ಸತ್ತ ಎಂದು. ಇಂಥ ದೃಷ್ಟಾಂತಗಳ ಹಿಂದೆ ಅಡಗಿರುವ ಉದಾತ್ತ ಸಂದೇಶಗಳನ್ನು ಅರಿತು ನಡೆದರೆ ಬದುಕು ಶ್ರೀಮಂತವಾದೀತು, ಬದುಕು ಸಾರ್ಥಕವಾದೀತು. ಉಪ್ಪರಿಗೆ ಮನೆ ಏಕೆ ಕೊಪ್ಪರಿಗೆ ಧನವೇಕೆ, ಉಪ್ಪರಿಗೆ ಮನೆ ಏಕೆ ಕೊಪ್ಪರಿಗೆ ಧನವೇಕೆ, ಉಪ್ಪರಿಸು ಜೀವನವ ಪ್ರೀತಿ ಬಿಡದಲ್ಕೆ. ಉಪ್ಪರಿಗೆ ಮನೆ ಏಕೆ ಕೊಪ್ಪರಿಗೆ ಧನವೇಕೆ, ಉಪ್ಪರಿಸು ಜೀವನವ ಪ್ರೀತಿ ಬಿಡದಲ್ಕೆ. ಚಪ್ಪರದ ಗುಡಿಸಿಲಲ್ಲಿ ದಕ್ಕೀತು ಶಾಂತಿ ಸುಖ, ಚಪ್ಪರದ ಗುಡಿಸಿಲಲ್ಲಿ ದಕ್ಕೀತು ಶಾಂತಿ ಸುಖ. ಅಪ್ಪಳಿಸು ಬಯಕೆಗಳ ಶ್ರೀ ವೆಂಕಟ, ಅಪ್ಪಳಿಸು ಬಯಕೆಗಳ ಶ್ರೀ ವೆಂಕಟ. ನಮಸ್ಕಾರ.